ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ತಂದೆಯ ಶ್ರಮ ಮತ್ತು ಮನೆಯ ಕಷ್ಟಗಳನ್ನು ನೆನಪಿನಲ್ಲಿಟ್ಟುಕೊಂಡವರು ಎಂದೆಂದಿಗೂ ತಪ್ಪು ದಾರಿಯಲ್ಲಿ ಹೋಗುವುದಿಲ್ಲ. ಮಕ್ಕಳು ಅರ್ಥಕೋಬೇಕಿದನ್ನು. ತಂದೆ ತಾಯಿ ಪಡೋ ಕಷ್ಟ, ಮನೆ ಕಷ್ಟ ಎರಡೂ ಅರ್ಥಕೊಂಬಿಟ್ರೆ ನೀವು ತಪ್ಪು ದಾರಿ ತುಳಿಯಲ್ಲ, ಒಳ್ಳೆಯ ದಾರಿನಲ್ಲೇ ಹೋಗ್ತೀರಾ. ಈಗ ತಿಳ್ಕೋಬೇಕು ಇದನ್ನು. ಏಕೆಂದರೆ ಈಗಿನ ಸಮಾಜದಲ್ಲಿ ಏನೇನು ನಡೀತಾ ಇದೆ, ಹೇಗೆ ಆಗ್ತಾಯಿದೆ ಮನೆಗಳಲ್ಲಿ, ಗೊತ್ತಾಯ್ತಾ? ಜಾಸ್ತಿ ಹೇಳೋದು ಬೇಡ ಅದ್ರ ಬಗ್ಗೆ. ನೀವು ಅರ್ಥಕೊಂಡಾಗ ತಂದೆ ಶ್ರಮ ಮತ್ತು ಮನೆಯ ಕಷ್ಟ ಅರ್ಥಕೊಂಬಿಟ್ರೆ ನೀವು ತಪ್ಪು ದಾರಿ ತುಳಿಯಲ್ಲ. ತಪ್ಪು ದಾರಿನಲ್ಲಿ ಹೋಗಬಾರ್ದು ನಾವು. ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಈಗ ನಡೀತಾ ಇರೋದನ್ನು ಅದನ್ನು ಬಾಯಿ ಬಿಟ್ಟು ಹೇಳೋದು ಬೇಡ ನಾವು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಬಸವಣ್ಣನವರ ಬಗ್ಗೆ ತಿಳ್ಕೊಳ್ಳೋಣ. 12ನೇ ಶತಮಾನದಲ್ಲಿ ಕರ್ನಾಟಕದ ಮಣ್ಣಿನಲ್ಲಿ ನಡೆದ ಸಾಮಾಜಿಕ ಚಳುವಳಿ ಇಂದಿಗೂ ಜಗತ್ತಿಗೆ ಮಾದರಿಯಾಗಿದೆ. ಈ ಚಳುವಳಿಯ ನಾಯಕತ್ವ ವಹಿಸಿದ್ದ ಕ್ರಾಂತಿಕಾರಿ ಬಸವಣ್ಣನವರು ಒಬ್ಬ ಜಗತ್ಪ್ರಸಿದ್ಧ ದಾರ್ಶನಿಕ, ಸಮಾಜ ವಿಜ್ಞಾನಿ ಮತ್ತು ಶ್ರೇಷ್ಠ ಅರ್ಥಶಾಸ್ತ್ರಜ್ಞ. ಬಸವಣ್ಣನವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆಯ ಮಗನಾಗಿ ಜನಿಸಿದರು. ಬಾಲ್ಯದಲ್ಲಿಯೇ ಅವರು ಸಂಪ್ರದಾಯದ ಹೆಸರಿನಲ್ಲಿ ನಡೆಯುತ್ತಿದ್ದ ಅಸಮಾನತೆಯನ್ನು ಪ್ರಶ್ನಿಸಿದರು. ಶಿಕ್ಷಣ ಮುಗಿಸಿದ ನಂತರ ಬಸವಣ್ಣನವರು ಪ್ರಬಲ ಅರಸನಾಗಿದ್ದ ಬಿಜ್ಜಳನ ಆಸ್ಥಾನದಲ್ಲಿದ್ದ ಮಂಗಳವಾಡಕ್ಕೆ ಕಲ್ಯಾಣಕ್ಕೆ ಬಂದರು. ಮೊದಲಿಗೆ ಅರಮನೆಯಲ್ಲಿ ಕರ್ಣಿಕರಾಗಿ ಸೇವೆ ಸಲ್ಲಿಸಿದ್ದ ಅವರು ತಮ್ಮ ಬುದ್ಧಿವಂತಿಕೆ ಮತ್ತು ಕರ್ತವ್ಯನಿಷ್ಠೆಗಳಿಂದ ಅರಸನ ಮನೆ ಗೆದ್ದು ಮಹಾಮಂತ್ರಿಯಾಗಿ ನಿಯೋಜನೆಗೊಂಡರು. ರಾಜಾಶ್ರಯದ ಮೂಲಕ ಬಸವಣ್ಣನವರು ಕಲ್ಯಾಣದಲ್ಲಿ ಸ್ಥಾಪಿಸಿದ ಅನುಭವ ಮಂಟಪ ಜಗತ್ತಿನ ಮೊದಲ ಸಂಸತ್ತು ಎಂದು ಕರೆಯಲ್ಪಡುತ್ತದೆ. ಇಲ್ಲಿ ರಾಜನಿಂದ ಹಿಡಿದು ಸಾಮಾನ್ಯ ಕಾರ್ಮಿಕನವರೆಗೂ ಮತ್ತು ಮಹಿಳೆಯರಿಗೆ ಸಮಾನವಾಗಿ ವಿಚಾರ ಮಂಡಿಸುವ ಅವಕಾಶವಿತ್ತು. ಸಮಾನ ಮನಸ್ಸು, ಶರಣರು ಒಟ್ಟಾಗಿ ಕುಳಿತು ಧಾರ್ಮಿಕ, ಸಾಮಾಜಿಕ ಮತ್ತು ಆರ್ಥಿಕ ವಿಷಯಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸುವ ಒಂದು ವೈಚಾರಿಕ ವೇದಿಕೆಯಾಗಿತ್ತು. ಮಾದಾರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಬಡಿವಾಳ ಮಾಚಿದೇವರಂತಹ ಅಂದಿನ ಕಾಲದ ಕೆಳವರ್ಗದ ಶ್ರಮಜೀವಿಗಳು ಮತ್ತು ಅಕ್ಕಮಹಾದೇವಿ, ನೀಲಾಂಬಿಕೆ, ಆಯ್ದಕ್ಕಿ, ಲಕ್ಕಮ್ಮರಂತಹ ಅನೇಕ ಗಣನೀಯರು ಇಲ್ಲಿ ಸಮಾನರಾಗಿ ಚರ್ಚೆಗಳಲ್ಲಿ ಭಾಗವಹಿಸುತ್ತಿದ್ದರು. ಕಾಯಕವೇ ಕೈಲಾಸ ಮತ್ತು ದಾಸೋಹ ಎಂಬ ತತ್ವಗಳು ಇಲ್ಲಿ ಚರ್ಚಿಸಲ್ಪಟ್ಟು ಸಮಾಜದಲ್ಲಿ ಜಾರಿಗೆ ಬಂದು ಇಲ್ಲಿ ಸಂಪತ್ತಿನ ಸಂಗ್ರಹಣೆಗಿಂತ ಹಂಚಿಕೆಯ ಪ್ರಾಮುಖ್ಯತೆ ಹಿಡಿದು ಮನುಷ್ಯ ತಾನು ಗಳಿಸಿದಿರುವುದರಲ್ಲಿ ಅಗತ್ಯಕ್ಕಿಂತ ಹೆಚ್ಚಾದದ್ದನ್ನು ಸಮಾಜಕ್ಕೆ ದಾಸೋಹ ಮೂಲಕ ಹೊರಡಿಸಬೇಕು ಎನ್ನುವ ನೀತಿ ಕಲ್ಪಿಸುವ ಮೂಲಕ ಇಂದಿನ ಸಮಾಜವಾದಕ್ಕೆ ಅಡಿಪಾಯ ಹಾಕಿದವು. ಹೀಗೆ ಸಮಾಜದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸಲು ಕಾಯಕ ತತ್ವದ ಮೂಲಕ ಶ್ರಮಜೀವಿಗಳಾಗಿ ಗೌರವ ತಂದುಕೊಡಲು ತಮಗೆ ನಿಕ್ಕಿದ್ದ ಅಧಿಕಾರವನ್ನು ಬಸವಣ್ಣನವರು ಸಮರ್ಥವಾಗಿ ಬಳಸಿಕೊಂಡರು. ಅನುಭವ ಮಂಟಪದಲ್ಲಿ ಚರ್ಚಿಸಲ್ಪಡುತ್ತಿದ್ದ ವಿಚಾರಗಳನ್ನು ಜನ ಸಾಮಾನ್ಯರಾಗಿ ತಲುಪಿಸಲು ಬಸವಣ್ಣನವರ ನೇತೃತ್ವದಲ್ಲಿ ಶರಣರು ಬಳಸಿದ ಮಾಧ್ಯಮವೇ ವಚನಗಳು. ಇವು ಸಾಹಿತ್ಯದ ಪ್ರಜಾಪ್ರಭುತ್ವ ಕಿರಣಕ್ಕೆ ಕಾರಣವಾದವು. ವಚನ ಚಳುವಳಿಗಿಂತ ಮೊದಲು ದೇವರು ಕೇವಲ ಶ್ರೀಮಂತರು ಮತ್ತು ಮೇಲ್ವರ್ಗದವರ ಸೊತ್ತಾಗಿತ್ತು. ವಚನ ಬೆಳವಣಿಗೆಯ ಸಂಕೀರ್ಣವಾದ ಯಜ್ಞಯಾಗಾದಿಗಳನ್ನು ವಿರೋಧಿಸಿ ಭಕ್ತಿಯನ್ನು ಸರಕಳಿಸಿ ಪಂಡಿತರ ಭಾಷೆಯಾಗಿದ್ದ ಸಂಸ್ಕೃತವನ್ನು ಬಿಟ್ಟು ಸಾಮಾನ್ಯ ಜನರ ಕನ್ನಡ ಭಾಷೆಯಲ್ಲಿ ಸಾಹಿತ್ಯ ರಚನೆಯಾಯಿತು. ದೇವಸ್ಥಾನಗಳಲ್ಲಿ ಪ್ರವೇಶವಿಲ್ಲ ಜನರಿಗಾಗಿ ಬಸವಣ್ಣನವರು ಇಷ್ಟಲಿಂಗ ಎಂಬ ಕ್ರಾಂತಿಕಾರಿ ಪರಿಕಲ್ಪನೆಯನ್ನು ನೀಡಿದರು. ಮನುಷ್ಯನ ಕಾಲುಗಳೇ ಕಂಬ, ದೇಹವೇ ದೇಗುಲ ಎಂಬ ಸಾರವು ಮೂಲಕ ಪ್ರತಿಯೊಬ್ಬರೂ ಆತ್ಮದಲ್ಲೂ ದೇವನಿದ್ದಾನೆ ಎಂದು ತೋರಿಸಿಕೊಟ್ಟರು. ಆದರೆ ಹೀಗೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ತತ್ವಗಳು ಅಂದಿನ ಸಂಪ್ರದಾಯಬದ್ಧ ಸಮಾಜದ ದೊಡ್ಡ ಸಂಚಲನ ಮೂಡಿಸಿದವು. ಇದು ಅಂತಿಮವಾಗಿ ದೊಡ್ಡದೊಂದು ಕ್ರಾಂತಿಗೆ ದಾರಿ ಮಾಡಿಕೊಟ್ಟಿತು. ಆ ಕ್ರಾಂತಿಗೆ ತಕ್ಷಣದ ಕಾರಣವಾದದ್ದು ಒಂದು ವಿಶಿಷ್ಟ ಅಂತರ್ಜಾತೀಯ ವಿವಾಹ. ಇದನ್ನು ಸಹಿಸದ ಸಂಪ್ರದಾಯವಾದಿಗಳು ರಾಜ್ಯ ಬಿಜ್ಜಳರದವರಿಗೆ ನೀಡಿದರು. ಸಂಪ್ರದಾಯವಾದಿಗಳ ಒತ್ತಡಕ್ಕೆ ಮಣಿದು ಬಿಜ್ಜಳ ರಾಜನು ವಧುವರರ ಪೋಷಕರಿಗೆ ಕಠಿಣ ಶಿಕ್ಷೆ ವಿಧಿಸಿದನು. ಈ ಘಟನೆಯು ಶರಣರನ್ನು ಕೆರಳಿಸಿತು. ಕಲ್ಯಾಣದಲ್ಲಿ ಅಶಾಂತಿ ಹರಡಿತು. ಅಧಿಕಾರಕ್ಕಿಂತ ತತ್ವ ಮುಖ್ಯವೆಂದು ನಂಬಿದ್ದ ಬಸವಣ್ಣನವರು ಈ ಹಿಂಸಾಚಾರ ಮತ್ತು ಅನ್ಯಾಯವನ್ನು ಪ್ರತಿಭಟಿಸಿ ತಮ್ಮ ಮಹಾಮಂತ್ರಿ ಪದವಿಗೆ ರಾಜೀನಾಮೆ ನೀಡಿದರು. ಅವರು ಕಲ್ಯಾಣವನ್ನು ತೊರೆದು ಕೂಡಲಸಂಗಮಕ್ಕೆ ಪಯಣ ಬೆಳೆಸಿದರು. ಅವರು ಹೋಗುವ ಮುನ್ನ ಶರಣರಿಗೆ ಧೈರ್ಯ ತುಂಬಿದರು ಮತ್ತು ವಚನ ಸಾಹಿತ್ಯವನ್ನು ಉಳಿಸಿಕೊಳ್ಳಲು ಮಾರ್ಗದರ್ಶನ ನೀಡಿದರು. ಈ ಮಧ್ಯೆ ಕಲ್ಯಾಣದಲ್ಲಿ ನಡೆದ ಗಲಭೆಗಳ ನಡುವೆ ಬಿಜ್ಜಳ ರಾಜರ ಕೊಲೆಯಾಯಿತು. ಇದು ಶರಣರ ಮೇಲೆ ಸೈನ್ಯದ ಆಕ್ರಮಣಕ್ಕೆ ಕಾರಣವಾಯಿತು. ಸೈನ್ಯವು ಶರಣರ ಮೇಲೆ ಏರಿದಾಗ ಅವರು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ವಚನ ಸಾಹಿತ್ಯವನ್ನು ಪ್ರೀತಿಸಿದರು. ಮಡಿವಾಳ ಮಾಚಿದೇವ ಚನ್ನಬಸವಣ್ಣನವರ ನೇತೃತ್ವದಲ್ಲಿ ವಚನಗಳು ಕಟ್ಟುಗಳನ್ನು ಹೊತ್ತು ಕಾಡು ಮೇಡುಗಳ ಮೂಲಕ ಪಲಾಯನ ಮಾಡಿದರು. ಅನೇಕ ಶರಣರು ಉತ್ತರ ಕನ್ನಡದಲ್ಲಿ ಉಳಿವಿಗೆ ತೆರಳಿ ಅಲ್ಲಿ ಆಶ್ರಯ ಪಡೆದರು. ಕಲ್ಯಾಣದ ರಾಜಕೀಯ ಮತ್ತು ಗದ್ದಲಗಳಿಂದ ದೂರ ಸರಿದ ಬಸವಣ್ಣನವರು ಕೃಷ್ಣಾ ಮತ್ತು ಮಲಪ್ರಭಾ ನದಿಗಳ ಸಂಗಮದಲ್ಲಿ ತಮ್ಮ ಇಷ್ಟದೈವ ಕೂಡಲ ಸಂಗಮ ದೇವರ ಧ್ಯಾನದಲ್ಲಿ ಮುಳುಗಿದರು. ಕಲ್ಯಾಣ ಕ್ರಾಂತಿಯ
ಕ್ರಾಂತಿಯ ವಿಫಲವಾಯಿತು ಎಂದು ಕೆಲವರು ಭಾವಿಸಬಹುದು. ಆದರೆ ಅದು ಬಹಳ ದೊಡ್ಡ ಯಶಸ್ಸನ್ನು ಕಂಡಿತು. ಭಾರತದಲ್ಲಿ ಮೊದಲ ಬಾರಿಗೆ ಜಾತಿ ವ್ಯವಸ್ಥೆಯ ವಿರುದ್ಧ ಸಂಘಟನೆಯ ಹೋರಾಟ ನಡೆಯಿತು. ಕಲ್ಯಾಣದಿಂದ ಚದುರಿದ ಶರಣರು ನಾಡಿನ ಉದ್ದಗಲಕ್ಕೂ ಬಸವಣ್ಣನ ತತ್ವಗಳು ಮತ್ತು ವಚನಗಳನ್ನು ಹರಡಿದರು. ಮನುಷ್ಯತ್ವಕ್ಕೆ ಶ್ರೇಷ್ಠ ಎಂಬ ಮೌಲ್ಯವು ಸಮಾಜದಲ್ಲಿ ಆಳವಾಗಿ ಬೀರುವುದು. ಬಸವಣ್ಣನವರು ಜಗತ್ತಿಗೆ ನೀಡಿದ ಅತಿ ದೊಡ್ಡ ಸಂದೇಶ ದಯೆ. ದಯವಿಲ್ಲದ ಧರ್ಮದಯವಯ್ಯ ಎಂಬ ಅವರ ಪ್ರಶ್ನೆ ಇಂದಿಗೂ ಪ್ರಸ್ತುತ. ದಯೆ ಇಲ್ಲದೆ ಧರ್ಮವು ಯಾವುದಯ್ಯ ಎಂಬ ಅವರ ಪ್ರಶ್ನೆ ಇಂದಿಗೂ ಪ್ರಸ್ತುತ. ಮಾನವ ಕುಲ ಒಂದೇ ಎಂಬ ಭಾವನೆಯನ್ನು ಪ್ರತಿಯೊಬ್ಬರಲ್ಲೂ ಮೂಡಿಸಿದ ಅವರು ವಿಶ್ವಗುರುವಾಗಿ ಎಂದಿಗೂ ಅವರು ಅಮರ. ಅವರ ತತ್ವಗಳು ಪಾಲಿಸೋಣ, ಸಮಾಜವನ್ನು ನಿರ್ಮಿಸೋಣ. ಅವರ ಬಗ್ಗೆ ನಿಜವಾಗ್ಲೂ ನಾವು ನಮ್ಮ ಹಿಂದೂ ಸಂಸ್ಕೃತಿ ಅಂದರೆ ಇಂದಿನ ಒಂದು ಘಟನೆಗಳನ್ನು ತಿಳ್ಕೋಬೇಕು. ನಮ್ಮ ಹಿಂದೂ ಸಂಸ್ಕೃತಿಯನ್ನು ನಾವು ಉಳಿಸಬೇಕು. ಗೊತ್ತಾಯ್ತಾ? ಎಲ್ಲವುದನ್ನು ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 4/5/2026 ಸೋಮವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ತಿಥಿ ತದಿಗೆ, ರಾತ್ರಿ 2:34, ನಕ್ಷತ್ರ ಅನುರಾಧ, ಬೆಳಿಗ್ಗೆ 7:48, ಮಳೆ ಭರಣಿ 3ನೇ ಪಾದ, ರಾಹುಕಾಲ 7:37ರಿಂದ 9:11, ಗುಳಿಕ ಕಾಲ 1:55ರಿಂದ 3:29, ಯಮಗಂಟ ಕಾಲ 10:40ರಿಂದ 12:20. ಇವತ್ತಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಕೂಡ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.